टीवी न्यूज में आप सभी दर्शकों का स्वागत है। मैं आपके साथ रजाक इनामदार। ಸಂಘದವ್ರು ಬಾಳ ಕಿರಿಕಿರಿ ಮಾಡ್ತಾರ LNT ಫೈನಾನ್ಸ್ ದವ್ರಿ ನಮ್ಮ ಮನ್ಯಾಗ ಮಾಡೀನ್ರಿ ಗ್ರೂಪ್ ಮಾಡಿದ ಬಲಕ ಕೈಲೇ ಕಟ್ರಿ ನೀವು ಇಲ್ಲಾಂದ್ರೆ ಅವ್ರ ಮನಿಗ್ ಹೋಗ್ರಿ ಹಿಂಗೆಲ್ಲಾ ಟಾರ್ಚರ್ ಮಾಡತಾರಿ ಬಂದ್ ಇಲ್ಲಾಂದ್ರೆ ಮನ್ಯಾಗೆ ಕುಂಡ್ರತೀನಿ ಅಂತ ಹೇಳ್ತಾರಿ ಬಂದ್ ಕೇಶಿಂದ್ರ LNT ಫೈನಾನ್ಸ್ ನಿನ್ನೆ ರೀ 8ನೇ ತಾರೀಕಿಗೆ ಕಂತಿತ್ರಿ ನಿನ್ನೆ ಬಂದ್ರ ಈ ಬಿಜಾಪುರ ಜಿಲ್ಲೆ ಬಿಜಾಪುರ ಸಿಟಿನಲ್ಲಿ ಮೈಕ್ರೋ ಫೈನಾನ್ಸ್ ದೌರ್ಜನ್ಯ ಮೈಕ್ರೋ ಫೈನಾನ್ಸ್ ಕಾಟ ಈ ರೀತಿ ಆಗ್ಯದಂದ್ರ ಒಬ್ಬ ಹೆಣ್ಮಕ್ಳ ಮನೆಗೆ ರಾತ್ರಿ ಹೋಗಿ ಇವ್ರು ಮನಿ ಮುನ್ನಿತ್ತ ಸಾಲ ತುಂಬ್ರಿ ರೊಕ್ಕ ಕಟ್ರಿ ಇಲ್ಲಾಂದ್ರ ನಾವ್ ನಿಮ್ ಮನಿದಿಂದ ಎದ್ದು ಹೋಗಲ್ಲ ಅಂತೇಳಿ ಈ ತರ ದೌರ್ಜನ್ಯ ಕೊಡತ್ತಾರ CM ಅವರು ನೇರವಾಗಿ ಪ್ರೆಸ್ ಮೀಟ್ ಮಾಡಿ ಹೇಳ್ಯಾರ ಈ ಮೈಕ್ರೋ ಫೈನಾನ್ಸ್ ದವ್ರು ಯಾರು ಜಬರ್ದಸ್ತಿ ಮಾಡಿದ್ರು ನೀವು ಡೈರೆಕ್ಟ್ ಆಗಿ ಸೋಮೋಟೋ FR ತಗೋರಿ ಅಂತೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ನೋಟಿಸ್ ಸುದ ಬಂದದ ಈಗ ಅದೇ ರೀತಿ ಇವರು ಸಾಲ ತಗೊಂಡಿದ ಮ್ಯಾಗ ಒಂದ್ ಕಂತ ಎಟ್ ಡ್ಯೂ ಆಗಿದ್ರಿ ಡ್ಯೂ ಏನ್ ಆಗಿಲ್ರಿ ಸರ್ ಕಂತ್ ಕಟ್ಕೋತೆ ಬಂದೇವ್ರಿ ಯಾರು ಹೋಗ್ಯಾರಲ್ರಿ ಅವ್ರ ಕೈಲೇನೋ ಕಟ್ಟೇವ್ರಿ ನಾವ್ ಈಗ ಬಾಳ ನಮ್ ಕೈಲೇ ಕಟ್ಟಕ್ ಆಗಕತ್ತಿಲ್ರಿ ಸಾಲಿ ಫೀ ತುಂಬಿಲ್ರಿ ನಮ್ ಮಕ್ಕಳದು ಅವ್ರಿಗೆ ಮೊದಲ್ ಕಟ್ಟಿನ್ರಿ ಮನ್ಯಾಗ ಕಿರಿಕಿರಿ ಆಗ್ತೈತಿ ಅಂತೇಳಿ ಈಗ ಕೈಲೇ ಕಟ್ಟಕ್ ಆಗಕತ್ತಿಲ್ರಿ ನನಗ್ರಿ ಸಾಲ ಎಷ್ಟ್ ತಗೊಂಡ್ರಿ ನಾ ತಗೊಂಡ್ ನಂದು ಮುಟ್ಟೈತ್ರಿ ಮಂದಿದ ಐತ್ರಿ ಇದು ಬೇರೆಯವ್ರದ್ದು ಈ ತೋರಿಸ್ರಿ ಸಾಲ ತಗೊಂಡಿದ್ ಪೌತಿ ಇದು ಏನದ್ರಿ ಆ ಸಾಲಂದ ಐತ್ರಿ ಇದು LNT ತಗೊಂಡಿದೇನ್ರಿ ಇದು ಏನ್ರಿ LNT ಫೈನಾನ್ಸ್ ಪಾಸ್ಬುಕ್ ಅದೇನ್ರಿ ಅದು ಇದಕ್ಕೆ ಬಡ್ಡಿ ಎಷ್ಟದ ನೋಡಿ ನೋಡ್ರಿ ಸರ್ ಇವ್ರದ್ದು ಯಾರ್ದು ಇದು ನೋಡ್ರಿ ಇವ್ರದ್ದು ರೇಟ್ ಆಫ್ ಇಂಟ್ರೆಸ್ಟ್ 24%. ಯಾರ್ದಾರ ಇರ್ಲಿ ತಡ್ರಿ ಬಡ್ಡಿ ತೋರ್ಸತ್ತಿನ ನಿಮ್ದು ಬೇಕಾಗಿಲ್ಲ ತಡ್ರಿ ಇದು ನೋಡ್ರಿ ಇದು ಮೈಕ್ರೋ ಫೈನಾನ್ಸ್ ಬಡ್ಡಿ ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರ ಇದು RBI ರೂಲ್ಸ್ ಟೋಟಲಿ RBI ರೂಲ್ಸ್ ವಿರುದ್ಧ ಐತಿ ಈಗ ಸ್ಟ್ರಿಕ್ಟ್ ಆಗಿ CM ಅವರು ಆರ್ಡರ್ ಮಾಡ್ಯಾರ ಮೈಕ್ರೋ ಫೈನಾನ್ಸ್ ಅವ್ರಿಗೆ RBI ಗೈಡ್ಲೈನ್ಸ್ ಫಾಲೋ ಮಾಡ್ರಿ ಯಾವ RBI ಅಂಡರ್ ಒಳಗೆ ಇರಂಗಿಲ್ಲ ಅವ್ರಿಗೆ ಅವ್ರ ಮ್ಯಾಗ ಕಾನೂನು ಕ್ರಮ ತಗೋತಾರ ಅಂತೇಳಿ CM ಸಾಹೇಬ್ರು ಸ್ವತಃ ಹೇಳಿದ್ರು ಸಹ ಇವ್ರು ಮೈಕ್ರೋ ಫೈನಾನ್ಸ್ ಅವರು ಈ ತರ ಅಮಾಯಕರ ಮ್ಯಾಗ ಬಂದ್ ದೌರ್ಜನ್ಯ ಮಾಡತ್ತಾರ ಈಗ ಮತ್ ಎಟ್ ತಗೊಂಡ್ರಿ ನೀವು ಸಾಲ ಯಾರ ಕಡೆ ತಗೊಂಡ್ರಿ ಯಾರ ಕಡೆನೂ ನಾವ್ ತಗೊಂಡಿಲ್ರಿ ಬೇರೆ ಸಂಗಿನ್ ತಗೊಂಡಿರಿ ಅವ್ರು ಏನ್ ಕಿರಿಕಿರಿ ಮಾಡಂಗಿಲ್ರಿ ನಿಮ್ ಮನಿಗೆ ಯಾರು ಬಂದ್ ಕಿರಿಕಿರಿ ಮಾಡತ್ತಾರ LNT ಫೈನಾನ್ಸ್ ದವ್ರಿ LNT ಹೆಸರೇನ್ರಿ ಒಂದು ಹೈದರ್ ಸರ್ ಈಗ ಏನ್ ಮಾಡಕ್ ಬಂದ್ರಿ ಸ್ಟೇಷನ್ ಅವ್ರ ಮ್ಯಾಗ ಕಂಪ್ಲೇಂಟ್ ಕೊಡಕ್ ಬಂದಿದ್ದೇವ್ರಿ ಸರ್ ಕೈಲೇನು ಕಟ್ಟಿದ್ರ ನಮಗ್ ಕೇಳಾಕತ್ತಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೊಡಕ್ ಬಂದಿದ್ದೇವ್ರಿ ಅವ್ರು ದೌರ್ಜನ್ಯ ಮಾಡತ್ತಾರ ನೀವು ಕಂಪ್ಲೇಂಟ್ ಕೊಡಕ್ ಬಂದ್ರಿ ಈಗ FR ಆಗ್ಯದ್ರಿ ಆಗಿಲ್ರಿ ಸರ್ ಅವ್ರು ಬ್ಯಾಡ ನಾವು ನಿಮ್ ಇದು ಮಾಡ್ತೇವೆ ಅಂತ ಹೇಳ್ತಾರಿ ಸರ್ ಅದು ಬೇಡ ಈಗನು FR ಮಾಡಾಕ್ತಿರಲ್ರಿ CM ಅವ್ರು ಹೇಳಾರ ಕೇಸ್ ಮಾಡಿರ್ತೀರಿ ಕೇಸ್ ಮಾಡ್ತಿರಲ್ಲ ಅವ್ರ ಮ್ಯಾಗ ಕೇಸ್ ಮಾಡಿಲ್ರಿ ಸರ್ ನಾವ್ ಮಾಡಿಲ್ಲ ಮಾಡ್ತಿರಲ್ಲ ಇಲ್ರಿ ಸರ್ ಅವ್ರು ರೊಕ್ಕ ಕೊಟ್ರಿ ಮಾಡಂಗಿಲ್ರಿ ಸರ್ ನಾವ್ ರೊಕ್ಕ ಕೊಡ್ಲಿಕ್ಕಂದ್ರೆ ಮಾಡ್ತೇವ್ರಿ ಯಾರ ರೊಕ್ಕ ಕೊಡ್ಬೇಕು ಅವ್ರು ನಾವು ಕೈಲೇ ಮಂದಿದ್ ರೊಕ್ಕ ಕಟ್ಟಿದ್ ಕೊಡ್ಬೇಕ್ರಿ ಸರ್ ವಾಪಸ್ ಅವ್ರು ನೀವು ಮತ್ತೊಬ್ರು ರೊಕ್ಕ ಕಟ್ಟ್ರಿ ಹಾ ರೀ ಬೇರೆಯವ್ರ ನಮ್ದು ಬಿಟ್ಟು ಮಂದಿದ್ ರೊಕ್ಕ ಕಟ್ಟಿನ್ರಿ 50,000 ರೂಪಾಯಿ ಎಷ್ಟು ಜನ ಕಟ್ಟ್ರಿ ಇಬ್ರದ್ರಿ ಇಬ್ರದ್ದು ಹಾ ಕಟ್ಟ್ರಿ ರೀ ಅವ್ರ ಹೆಸರು ಹೇಳ್ರಿ ಪೂರ್ತಿ ಒಬ್ರು ಜ್ಯೋತಿ ಸಾಳುಂಕೆರಿ ಒಬ್ರು ಅಶ್ವಿನಿ ಪವಾರ್ ಈಗ ಮನಿಗ್ ಬಂದು ಏನ್ ಮಾತಾಡ್ತಾರ ಮೈಕ್ರೋ ಫೈನಾನ್ಸ್ ಅವ್ರು ಕಂತ್ ಕಟ್ರಿ ಅಮ್ಮ ಓಡೋಗಿದ್ರ ನಾವೇನ್ ಮಾಡುದ್ರಿ ಗ್ರೂಪ್ ಜವಾಬ್ದಾರಿ ಕೊಟ್ಟೆ ನಿಮ್ಗ್ ಲೋನ್ ಕೊಟ್ಟೇವ್ರಿ ನಾವ್ ನಮ್ಗೆ ಏನ್ ಸಂಬಂಧ ಪಟ್ಟಂಗಿಲ್ರಿ ಅವ್ರು ನೀವ್ ಏನ್ರಿ ಮಾಡ್ರಿ ಅಂತ ಹೇಳ್ತಾರಿ ಏನಂದ್ರೆ ಅವ್ರ ಮನಿಗ್ ಹೋಗೊಂಡ್ ಬಂದ್ರ ರಾತ್ರಿಗೆ 11 1 ಹಿಂಗ 11 9 ಗಂಟೆ ತನ ಮನಿಗ್ ಕರ್ಕೊಂಡ್ ಹೋಗ್ತಾರಿ ಈಗ ರಾತ್ರಿ ಬಂದಿದ್ರೇನ್ರಿ ಅವ್ರು ಇಲ್ರಿ ನಿನ್ನೆ 3 ಬಂದ್ 7 ಗಂಟೆ ತನ ಇದ್ದಾರ್ರಿ ಸಂಜೆ 7 ತನ ಹಾ ರೀ ಈಗ ನಿಮ್ಗೆ ಗೊತ್ತಿಲ್ಲೇನ್ರಿ ಕರ್ನಾಟಕ ರಾಜ್ಯ CM ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋ ಗೊತ್ತಿಲ್ಲ ನಿಮ್ಗೆ ಅವ್ರಿಗೆ ಹೇಳ್ಯಾವ್ರಿ ನಾವ್ ಅವ್ರೇನ್ ರೊಕ್ಕ ಕೊಡ್ತಾನೆ ಅಂತ ಕೇಳ್ತಾರಿ ಹೇಳಿದ್ರ ಯಾರು CM ದವರು ಈ ರಾಜ್ಯದ ಹಿಂಗೆ ಏರು ಹೇಳಿದ್ರೆ ನಮ್ಗತ್ಲೆ ನಿಮ್ಗೆ ರೊಕ್ಕ ಕೊಡ್ತಾರ ಅಂತ ಕೇಳ್ತಾರೆ ಈಗ ನಾವು ಯಾಕೆ ಕೊಡಾಕತ್ತೀವಿ ಆತರ CM ಕೊಡ್ತಾರೆ ಪ್ರಶ್ನೆ ಹಾ ರೀ ಅರೆ CM ಯಾಕೆ ಟೀಕೆ ಮಾಡ್ತಾರ ಅವರು ಸರ್ ಅದು LNT ಫೈನಾನ್ಸ್ ಸರ್ 7 ಗಂಟೆಗೆ ಬಂದ್ರ ಸರ್ ಅವರು ಸಂಘದವ್ರು ಸರ್ ಹೈದರ್ ಅತ್ತೆ ಸರ್ ಅದು LNT ಫೈನಾನ್ಸ್ ಅಧ್ಯಕ್ಷನ ಅದಾನ ಸರ್ ಬಂದು ಏನಂದ ಸರ ಈ ಅಮ್ಮ ಅಮೃತ ಸಾಳುಂಕೆ ಸರ್ ಇವ್ರದ್ದು ಸಂಘ ಇಲ್ಲ ಏನಿಲ್ಲ ಸರ್ ಅವರು ಮುಂದೆ ಅಧ್ಯಕ್ಷರಾಗಿ ಆ ಸಂಘ ನಡ್ಸ್ಕೊಂಡ್ ಹೋಗ್ತಾರ ಸರ್ ಅದಕ್ಕೆ ನಾವೇನಂತ ಸರ್ ನೀ ಸಂಘ ಕಟ್ಟಿಸಲ್ಲಮ್ಮ 20 ಮಂದಿ ಇನ್ನ ಕಟ್ಟಿಲ್ಲ ನೀ ಕಟ್ಟಿಸ್ತಿಲ್ಲ ಅಂತ ಹೇಳ್ತಾನ ಸರ್ ಇದಕ್ಕಿಂತ ಮುಂಚೆ ಸರ್ ಆಮೇಲೆ ಮಾಡ ಸರ್ ದುಡಿದು ಸರ್ 50,000 ರೂಪಾಯಿ ಸರ್ ಅವ್ರ ಪಗಾರ ಎಷ್ಟು ಸರ್ 200 ರೂಪಾಯಿ ಸರ್ ಡೈಲಿ 200 ರೂಪಾಯಿ ಪಗಾರ ಬೇಕು ಸರ್ ಅವ್ರಿಗೆ ಹಂಗ ದುಡಿದು ಸರ್ ಆಕೆ 50,000 ರೂಪಾಯಿ ಕಟ್ಟ ಸರ್ ಇನ್ನೊಬ್ರು ಸಂಘ ಸರ್ ಏನಂತ ಸರ್ ಇಲ್ಲ ನಾ ಇಲ್ಲೇ ಮಕ್ಕೋತೀನಿ ನೀ ಸಂಘ ಕಟ್ಟೋರಿಗೆ ನಾ ಇಲ್ಲೇ ಹಾಸಿಗೆ ಮಕ್ಕೋತೀನಿ ನೀ ಸಂಘ ಕಟ್ಟೋತನ ನಾ ಹೋಗಂಗಿಲ್ಲ ಈ ರೀತಿ ಯಾರು ಮಾತಾಡ್ತಾರ ಸರ್ ಅವ ಹೈದರ್ ಮಾತಾಡ್ತಾನ ಸರ್ LNT ಫೈನಾನ್ಸ್ ಅದಾವ ಸರ್ ಈ ಅಮ್ಮವ್ರು ನಿಮ್ಗೆ ಏನಾಗ್ಬೇಕು
ಸರ್ ನಮ್ ತಮ್ಮನ ಹೆಂಡತಿ ಆಗ್ಬೇಕು ಸರ್ ಹಾ ಸರ್ ಇವ್ರು ಸಾಲ ತಗೊಂಡ್ರ ಸರ್ ಇವ್ರು ಸಾಲ ತಗೊಂಡ್ರಿ ಸರ್ ಬರೀ ಅವರು ಅಧ್ಯಕ್ಷರು ಸರ್ ಸಂಘದ ಅಧ್ಯಕ್ಷರು ಸರ್ ಅಟೇ ಸರ್ ಅದಕ್ಕೆ ಸರ್ ಮನಿಗೆ ಬರ್ತಾರ ಸರ್ ಅವ್ರು ಬಾಡಿಗೆ ಅದಾರ ಸರ್ ನಮ್ಮ ಮನ್ಯಾಗ ಸರ್ ಮ್ಯಾಲಿನ ರೂಮ್ನಾಗ ಬಾಡಿಗೆ ಅದಾರ ಸರ್ ಅವ್ರು ಏನ್ ಮಾಡ್ತಾನ ಸರ್ ಬರ್ತಾನ ಸರ್ ಏ ಇಲ್ಲ ನೀವು ಸಂಘ ನೀ ಕಟ್ಟಿಸ್ಲಿಲ್ಲ ಅಂದ್ರೆ ನಿಮ್ ಮನಿಗ್ ಚಾವಿ ಹಾಕ್ತೀನಿ ಮತ್ತೆ ಇವ್ರದ್ದು ಇಂಟ್ರೆಸ್ಟ್ ನೋಡಿ ಸರ್ ಎಷ್ಟೈತ್ ಸರ್ ಇಲ್ಲ ಸಾಲ ತಗೊಂಡವ್ರಿಗೆ ಬಿಟ್ಟ ಈಗ ನಡು ಆದವ್ರು ಯಾಕೆ ಇವ್ರು ಕಿರಿಕಿರಿ ಮಾಡತ್ತಾರ ಅಂದ್ರೆ ನೀವು ಸಂಘದ ಗ್ರೂಪಿನ ಅಧ್ಯಕ್ಷ ನೀವೇ ಎಲ್ಲಾನು ಕಟ್ಟಬೇಕದು ನಾ ಅವ್ರಿಗೆ ಕೇಳಂಗಿಲ್ಲ ನಾವ್ ನಿಮಗೂ ನೋಡಿ ಲೋನ್ ಕೊಟ್ಟೇವಿ 20 ಮಂದಿ ಲೋನ್ ನೀವೇ ಕಟ್ಟಬೇಕು ಅವ್ರು ಅದಕ್ಕೆ ಏನಂದ್ರ ಸರ ಇಲ್ಲ ಸರ ನಾನು ಒಂದು ಹಾಸ್ಪಿಟಲ್ದಾಗ ಕೆಲಸ ಮಾಡ್ಕೋತೀನಿ ಪರಿಚಯ ತೊಳಿತೀನಿ ನಾ ಕೆಲಸ ಮಾಡ್ಕೋತೀನಿ ಸರ ನನ್ನ ಕಡೆ ಎಲ್ಲಿ ಬರ್ತಾವ್ರಿ ಬೇಕಾದ್ರೆ ಅವ್ರು ನಾವು ನೀವು ಹೋಗ್ ನಡ್ರಿ ಅವ್ರ ಮನಿಗೆ ತೋರಿಸ್ತೀನಿ ನಿಮ್ಗ ಸಾಲ ವಸೂಲಿ ಮಾಡ್ಕೋರಿ ಅಂತ ಅಂದ್ರ ಸರ್ ಅವ್ರು ಯಾವ ಸ್ಟೇಷನ್ ಬಂದ್ರಿ ಸರ್ ನಾವು APMC ಪೊಲೀಸ್ ಸ್ಟೇಷನ್ ಬಂದೆ ಸರ್ ಮನಿ ಯಾವ ಏರಿಯಾ ಬರ್ತದ ಸರ್ ನಮ್ಮ ಇಂಡಿ ರೋಡ್ ಬೊಂಬಳಕ್ಷ ಮನಿ ಸರ್ ಬೊಂಬಳಕ್ಷ ಸರ್ ಮತ್ತೆ ಕಂಪ್ಲೇಂಟ್ ಕೊಟ್ರಿ ಕಂಪ್ಲೇಂಟ್ ಕೊಡಕ್ ಸರ್ ಒಂದ್ ಅರ್ಜಿ ಬರ್ದು ಕೊಟ್ಟೆ ಸರ್ ನಮ್ಗೆ ಏನ್ ಸಮಸ್ಯೆ ಆಗಿಲ್ಲ ಅರ್ಜಿ ಬರ್ದು ಕೊಟ್ಟೆ ಸರ್ ಅದಕ್ಕ ಅವ್ರ ಸಂಘದವ್ರು ಬಂದ್ ಏನಂದ್ರ ಸರ್ ಇಲ್ರಿ ನಿಮ್ದು ಸಂಘ ನಾವು ಸೂಟ್ ಮಾಡ್ತೇವೆ ಅಂತ ಒಂದ್ ಮಾತು ಹೇಳ್ತಾರ ಸರ್ ಮತ್ತೆ ಅದ್ರ ಬಾಜು ಏನಂತ ಸರ್ ನಿಮ್ದು ಆಧಾರ್ ಕಾರ್ಡ್ ಬಂದ್ ಮಾಡ್ತೇವಿ ನಿಮ್ ರೇಷನ್ ಕಾರ್ಡ್ ಬಂದ್ ಮಾಡ್ತೇವಿ ಆಮೇಲೆ ನಿಮ್ ಸಿವಿಲ್ ಎಫೆಕ್ಟ್ ಮಾಡ್ತೇವಿ ನೀವು ಹೊರಗೆ ಹೋದ್ರೆ ಎಲ್ಲಿ ನಿಮ್ಗೆ ಸಾಲ ಸಿಗ್ಬಾರ್ದು ಈ ತರ ಎಲ್ಲ ಹೇಳ್ತಾರ ಸರ್ ಅವ್ರು ಮತ್ತ ಆ ಹುಡುಗಿಗೆ ಸರ ಗಂಡ ತಿಳ್ಕೊಂಡಾನ ಸರ್ ಪಾಪ ಅವ್ರಿಗೆ ಉಪಜೀವನಕ್ಕೆ ಏನೂ ಇಲ್ಲ ಸರ್ ಅವ್ರಿಗೆ ಅವ್ರು ಕೆಲಸ ಮಾಡ್ಲಾರೆ ಅವ್ರಿಗೆ ಏನಿಲ್ಲ ಸರ್ 200 ರೂಪಾಯಿ ಪಗಾರ ಬರ್ತದೆ ಸರ್ ದಿವಸಿಗೆ ಸರ್ ಇವ್ರು ಬಂದ್ ಮುಂದೆ ಏನ್ ಮಾಡೋರು ಮುಂದೆ ಏನಿಲ್ಲ ಸರ್ ಅವ್ರು 50,000 ರೂಪಾಯಿ ಸರ್ ಅವ್ರು ಕೆಲಸ ಮಾಡಿ ಆ ಸಂಘ ಎಲ್ಲ ಮುಟ್ಸ್ಯಾರ ಸರ್ ಅವ್ರು 50,000 ರೂಪಾಯಿ ನಮಗ 50,000 ರೂಪಾಯಿ ಅವ್ರಿಗೆ ಅವ್ರೇನ್ ಖರ್ಚು ಮಾಡಿರಲ್ಲ ಸರ್ ಅದೊಂದು ಅನುಕೂಲ ಮಾಡ್ಕೊಡ್ಬೇಕು ಸರ್ ಆಮ್ಯಾಗ ಸಂಘ ತುಂಬವರಿಗೆ ಸ್ವಲ್ಪ ಅನುಕೂಲ ಮಾಡ್ಕೊಡ್ಬೇಕು ಸರ್ ಅಟ್ಟೆ ಸರ್ ಮಾಫ್ ಮಾಡಿದ್ರೆ ಬಾ ಒಳ್ಳೇದ್ ಸರ್ ಈಗ ನೋಡ್ರಿ ಆ LNT ಸಂಘದವ ನಿಮ್ ಮ್ಯಾಗ ದರ್ಜನೆ ಮಾಡ್ಯಾನಂದ್ರ ಕಿರಿಕಿರಿ ಮಾಡ್ಯಾನ ನೀವು ವ್ಯಾಪಾರ ಯಾಕೆ ಮಾಡತ್ತಿಲ್ಲ ಸರ್ ನಾವು ಬಂದು ನಿನ್ನೆ ಬಂದಿವಿ ಸರ್ ಸ್ಟೇಷನ್ ಬಂದು ಒಂದ್ ಅರ್ಜಿ ಕೊಟ್ಟೇವ್ ಸರ್ ನಾವು ಅರ್ಜಿ ಕೊಟ್ಟದ ಮ್ಯಾಗ ಅವ್ರೆಲ್ಲ ಸಂಘದವ್ರು ಬಂದ್ರ ಸರ್ ಮನಿಗೆ ಸರ್ ಇವ್ ಸರ್ ಸ್ಟೇಷನ್ ಬಂದ್ರ ಸರ್ ಸ್ಟೇಷನ್ ಬಂದ್ ಏನಂತಾರ ಸರ್ ಇಲ್ಲಮ್ಮ ಏನೋ ಒಂದ್ ಆಗೈತಿ ನಾವ್ ನಿಮ್ ಮುಂದ್ ಸಾಲ ಕೊಡ್ಬೇಕಂದ್ರ ನೀವೆಲ್ಲ ಕಂಪ್ಲೇಂಟ್ ಕೊಡಕ್ ಹೋಗ್ಬೇಡ್ರಿ ನಾವ್ ನಿಮ್ಮಂತವ್ರು ಯಾರ ಒಬ್ರು ಮುಂದಾಗ್ಬೇಕಲ್ಲ ಕಂಪ್ಲೀಟ್ ವ್ಯಾಪಾರ ಮಾಡಕ್ಕ ಅವ್ರು ಹೇಳ್ತಾರ ನೀವು ತುಂಬಿದ ರೊಕ್ಕ ಹೊಳ ಕೊಡ್ತೀರ ನೀವು ಗಪ್ಪ ಬಿಡ್ತೀರಿ ಈಗ ಕಾಂಪ್ರಮೈಸ್ ಆಗೋದು 8 ದಿವಸ ಇವ್ರು ಹೇಳ್ತಾರ ಸರ್ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ರಿ ಇರ್ಲಿ ಇದೇನೋ ತೊಂದ್ರೆ ಆಗೈತಿ ಅಂತ ಹೇಳ್ತಾರ ಸರ್ ನಿಮ್ ಜೊತೆಗೆ ಮಾಡ್ಯಾರ ಹಾ ಸರ್ ನಾಳೆ ಮತ್ತೊಬ್ರ ಜೊತೆಗೆ ಮಾಡ್ತಾರ ನಾಳೆ ಮತ್ತೊಬ್ರ ಜೊತೆಗೆ ಮಾಡ್ತಾರ ಮತ್ ಇವ್ರ ಮ್ಯಾಗ ಯಾರನ್ನು ಗಟ್ಟಾಗಿ ಕಾನೂನು ಕ್ರಮ ತಗೋಬೇಕಲ್ರಿ ತಗೋಬೇಕು ಸರ್ ಅದಕ್ಕೆ ಸರ್ ನಾವು ವಿಚಾರ ಮಾಡಿ ಸರ್ ನಾವು ನಮ್ ಫ್ಯಾಮಿಲಿ ಕರ್ಕೊಂಡ್ ಬಂದಿನ್ ಸರ್ ಆಮ್ಯಾಗ ಎಲ್ಲ ಓನ್ಯಾಗೆಲ್ಲ ಗೊತ್ತೈತಿ ಸರ್ ಎಲ್ಲ ಹಿಂಗೆಲ್ಲ ಸಮಸ್ಯೆ ಆಗೈತೆ ನನ್ನ ಹೆಸರು ದತ್ತ ಸಾವ್ ಮೀಟಿಂಗ್ ಐತ್ರಿ ಮಂದಿ ರೊಕ್ಕ ಬ್ಯಾಡ್ರಿ ಸರ್ ಅವ್ರ ಮನಿಗೆ ಹೋಗಿ ನಾಳೆ ತುಂಬ್ತೀನಿ ನಿಮ್ದು ವಾಪಸ್ ಕೊಡಂದ್ರೆ ಕೊಡಂಗಿಲ್ಲ ಅಂತ ಹೇಳ್ತಾರೆ ಇಲ್ಲೇ ನಿಂತ್ರ ಎಷ್ಟು ತುಂಬತೈತಿ ಇನ್ನ ಒಂದು 6 ಕಂತು ಅದಾವ್ರಿ ಒಬ್ರು ಮುಟ್ಟಿಯವ್ರಿ ಒಂದು 6 ಕಂತು ಅದಾವ್ರಿ ಏನಾರ ಮಿನಿಟ್ ಬಿಟ್ಟಾರಿ ರೂಲ್ ಹಾಕೋರಿ ಇಲ್ಲ 11 ಗಂಟೆ ತನಕ ಇಸ್ಕೊಂಡ್ ಬಂದು ಅವ್ರಿಗೆ ರೊಕ್ಕ ಕಟ್ಟಿ ಹೋಗಿ ಕಳ್ಸೇನ್ರಿ ಮನ್ಯಾಗ ಕುಂದಿರ್ತಾರ ಅಂತ ಹೇಳಿ ಬೇರೆ ಅವ್ರ ಕಡೆ ನನ್ ಗಂಡ ತಿಳ್ಕೊಂಡ್ರೆ ಅವ್ರ ಕೆಲ್ಸಕ್ಕೆ ಹೋಗಿ ಬರ್ತೀನ್ರಿ ಅಲ್ಲಿ ಕೆಲ್ಸ ಕೊಡಿ ಅಡ್ವಾನ್ಸ್ ತಗೊಂಡ್ ಬಂದ್ ಕೊಟ್ಟಿನ್ರಿ ಅವ್ರಿಗೆ ರೊಕ್ಕ 10 ಗಂಟೆ 11 ಗಂಟೆ ತನಕ ಈಗ ಮೈಕ್ರೋ ಫೈನಾನ್ಸ್ ಬಗ್ಗೆ ಎಲ್ಲ ಮೈಕ್ರೋ ಫೈನಾನ್ಸ್ ಆತು ಈಗ ಕಂಪ್ಲೇಂಟ್ ಮಾಡ್ತಾರ ಒಂದು ಕಂಪ್ಲೇಂಟ್ ಮಾಡ್ತೀವಲ್ರಿ ಮಾಡಿಸ್ತೀರಂದ್ರ APMC ಸ್ಟೇಷನ್ ಕರ್ಕೊಂಡ್ ಹೋಗ್ತೀವಿ ಈಗ ನಮಗ ಬರೇ ಸ್ಪಾಟ್ ವಿಸಿಟ್ ಮಾಡೋದಿರ್ತೈತ ನೀವು ಕಂಪ್ಲೇಂಟ್ ಅದು ಇದು ಮುಂದಿನ ಏನ ಪ್ರೊಸೀಜರ್ ಅಂದ್ರೆ APMC ಸ್ಟೇಷನ್ ಏನಿಲ್ಲ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए।